ಕರ್ನಾಟಕ ಉಪಸಮರ ಉಪಮಹಾಸಮರ ಈಗ ಮತದಾನ ಅಂತ್ಯವಾಗಿದೆ. ವಿಧಾನಸಭೆ ಉಪಚುನಾವಣೆ ಒಟ್ಟು 3 ಕ್ಷೇತ್ರಗಳಲ್ಲಿ ಆಗಿತ್ತು. 3 ಕ್ಷೇತ್ರಗಳಲ್ಲಿ ಈಗ ಮತದಾನ ಪ್ರಕ್ರಿಯೆ ಮುಗಿದಿದೆ. ಬೆಳಗ್ಗೆಯಿಂದಲೂ ಭರ್ಜರಿ ಮತದಾನ ಆಗಿದೆ. ಸಂಜೆ 6 ಗಂಟೆಗೆ ಮತದಾನ ಮುಕ್ತಾಯವಾಗಿದೆ. ಚನ್ನಪಟ್ಟಣದಲ್ಲಿ 84.26% ಮತದಾನ ಆಗಿದೆ. ಶಿಗ್ಗಾವಿಯಲ್ಲಿ 27.07% ಮತದಾನ ಆಗಿದೆ. ಸಂಡೂರಿನಲ್ಲಿ 71.47% ಮತದಾನ ಆಗಿದೆ. ಈಗ ಜನರು ತಮ್ಮ ಕರ್ತವ್ಯವನ್ನು ಮುಗಿಸಿದ್ದಾರೆ, ಮತವನ್ನು ಹಾಕಿದ್ದಾರೆ. ಸರಾಸರಿ 70-75% ಅಷ್ಟು ಜನ ಮನೆಯಿಂದ ಹೊರಗೆ ಬಂದು ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಈಗ ಕ್ಷೇತ್ರಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಎಕ್ಸಿಟ್ ಪೋಲ್ ಶುರುವಾಗಿದೆ. 3 ಕ್ಷೇತ್ರಗಳಲ್ಲಿ ಗೆಲುವು ಯಾರಿಗೆ? ಕಾಂಗ್ರೆಸ್ಸಿಗಾಗುತ್ತಾ, ಬಿಜೆಪಿಗಾಗುತ್ತಾ, JDSಗಾಗುತ್ತಾ? ನವೆಂಬರ್ 23ನೇ ತಾರೀಕಿನವರೆಗೂ ಸಹ ಈ ಚರ್ಚೆ ಮುಂದುವರಿಯುತ್ತೆ. ನವೆಂಬರ್ 23 ಮತಗಳ ಎಣಿಕೆ ನಡೆಯುತ್ತೆ. ಆಗ ನಿಜವಾದ ಫಲಿತಾಂಶ ಬರುತ್ತೆ. ಆದರೆ ಜನರಿಗೆ ಚರ್ಚೆ ಮಾಡಲಿಕ್ಕೆ 10 ದಿನಗಳ ಕಾಲ ಅವಕಾಶ ಇದೆ. ಯಾರ ಪರವಾಗಿ ಎಷ್ಟು ಮತಗಳು ಬಿದ್ದಿದೆ, ಯಾರಿಗೆ ಜನರು ತಮ್ಮ ಒಲವನ್ನು ತೋರಿಸಿದ್ದಾರೆ, ಈ ಗೆಲುವು ಯಾರ್ದಾಗುತ್ತೆ? ಚನ್ನಪಟ್ಟಣದಲ್ಲಿ ಗೆದ್ರೆ ಅದು DK ಶಿವಕುಮಾರ್ ಅವ್ರ ಗೆಲುವಾಗುತ್ತಾ, HD ಕುಮಾರಸ್ವಾಮಿ ಗೆಲುವಾಗುತ್ತಾ? ವಾಸ್ತವವಾಗಿ ಅವರಿಬ್ಬರು ಸಹ ಅಲ್ಲಿ ಅಭ್ಯರ್ಥಿಗಳಲ್ಲ. ಅಲ್ಲಿ ನಿಂತಿರೋದು ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ. ಆದರೆ ಸ್ಪರ್ಧೆ DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ನಡುವೆ. ಗೆದ್ದರೆ ಇವರಿಗೆ ಕ್ರೆಡಿಟ್. ಅಲ್ಲಿಗೆ ಯೋಗೇಶ್ವರ್ ಗೆದ್ರೆ ಯೋಗೇಶ್ವರ್ ಅಲ್ಲ ಗೆಲ್ಲೋದು DK ಶಿವಕುಮಾರ್, DK ಬ್ರದರ್ಸ್ ಅಂತ. ನಿಖಿಲ್ ಗೆದ್ರೆ ಅಲ್ಲಿ ಗೆಲುವು ಕುಮಾರಸ್ವಾಮಿದು ಅಂತ. ಹಾಗಾಗಿ ಯಾರಿಗೆ ಗೆಲುವು ಅಂತಕ್ಕಂಥ ಲೆಕ್ಕಾಚಾರ ಚನ್ನಪಟ್ಟಣದಲ್ಲಿ ಶುರುವಾಗಿದೆ ಈಗಾಗಲೇ. ಇನ್ನು ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅವರ ಪುತ್ರನನ್ನೇ ಪಣಕ್ಕಿಟ್ಟಿದ್ದಾರೆ. ಭರತ್ ಬೊಮ್ಮಾಯಿ ಅಲ್ಲಿ ಗೆಲ್ಲಬೇಕು. ಬಸವರಾಜ ಬೊಮ್ಮಾಯಿ ಅವರ ಲೆಕ್ಕಾಚಾರದ ಪ್ರಕಾರ, ಯಾಕಂದ್ರೆ ಅವ್ರು ಬಿಟ್ಟೋದ ಕ್ಷೇತ್ರ. ಆದರೆ ಆ ಕ್ಷೇತ್ರದಲ್ಲಿ BJP ಗೆಲ್ಲುತ್ತಾ? ಈ ಹಿಂದೆ BJP ಗೆದ್ದಿತ್ತು. ಆದರೆ ಅಲ್ಲಿ ಗೆಲ್ಲೋದು ಪಠಾಣ್ ಅಥವಾ ಭರತ್, ಇಬ್ಬರಲ್ಲಿ ಯಾರಿಗೆ ಗೆಲುವು? ಕಾಂಗ್ರೆಸ್ ಆರಂಭದಲ್ಲಿ ಒಂದು ಸ್ವಲ್ಪ ಸಮಸ್ಯೆನ ಎದುರಿಸ್ತು. ಅಜಂಪೀರ್ ಖಾದ್ರಿ ನನಗೆ ಟಿಕೆಟ್ ಕೊಡಲಿಲ್ಲ ಅಂತ ಮುನಿಸ್ಕೊಂಡಿದ್ರು. ಸಿದ್ದರಾಮಯ್ಯವರು ಮನೆಗೆ ಕರೆಸ್ಕೊಂಡು ಸಮಾಧಾನ ಮಾಡಿ ಕಳಿಸ್ಕೊಟ್ರು. ಆದರೆ ಅಜಂಪೀರ್ ಖಾದ್ರಿ ಅವರು ಪಠಾಣ್ ಪರವಾಗಿ ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ ಕ್ಷೇತ್ರದಲ್ಲಿ. ಅವರು ಕೆಲಸ ಮಾಡಿದರೆ ಪಠಾಣ್ ಗೆಲುವು ಸುಲಭ ಆಗುತ್ತೆ. ಅಜಂಪೀರ್ ಖಾದ್ರಿ ಕೆಲಸ ಮಾಡಿದ್ರು ಅಂದರೆ ಶಿಗಾವಿಯಲ್ಲಿ ಇಲ್ಲ. ಇವರಿಬ್ಬರ ಮಧ್ಯೆ ಭಿನ್ನಮತ ಇತ್ತು ಅಂತ ಅಂದರೆ ಅಂತಿಮವಾಗಿ ಗೆಲುವು ನನಗೆ ಬಸವರಾಜ ಬೊಮ್ಮಾಯಿ ಅವ್ರದ್ದಾಗತ್ತೆ. ತನ್ನ ಮಗನನ್ನ ರಾಜಕೀಯ ಅಖಾಡಕ್ಕೆ ಕರ್ಕೊಂಡು ಬಂದು ಅಲ್ಲಿ ನಿಲ್ಲಿಸಿ ಗೆಲ್ಲಿಸಿದಂಥ ಒಂದು ಕ್ರೆಡಿಟ್ ಬಸವರಾಜ ಬೊಮ್ಮಾಯಿ ಅವರಿಗೆ ಸಿಗುತ್ತೆ. ಆದರೆ ಹಾಗಾಗತ್ತಾ? ಶಿಗ್ಗಾವಿಯಲ್ಲಿ ಅಲ್ಪಸಂಖ್ಯಾತ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅಲ್ಪಸಂಖ್ಯಾತ ಮತದಾರರು ಮತ್ತು ಅಹಿಂದ ಮತದಾರರು ಒಟ್ಟಾಗಿ ಶಿಗ್ಗಾವಿಯಲ್ಲಿ ಏನಾದರೂ ಕಾಂಗ್ರೆಸ್ಗೆ ಮತವನ್ನು ಹಾಕಿದಾರ ಅಥವಾ ಆ ಮತಗಳನ್ನು ಒಡೆಯುವುದರಲ್ಲಿ BJP ಯಶಸ್ವಿಗೊಂಡಿದೆಯಾ? ಲಿಂಗಾಯತ ಸಮುದಾಯದ ಮತಗಳ ಜೊತೆಗೆ ಅಲ್ಪಸಂಖ್ಯಾತ ಮತ್ತು ಹಿಂದ ಮತಗಳನ್ನು ತೆಗೆದುಕೊಳ್ಳೋದ್ರಲ್ಲಿ BJP ಯಶಸ್ವಿಯಾಗಿದೆ. BJP ಯಶಸ್ವಿಯಾಗಿದ್ದರೆ ಗೆಲುವಿನಗೆ ಬಸವರಾಜ ಬೊಮ್ಮಾಯಿದಾಗುತ್ತೆ. ಭರತ್ ಬೊಮ್ಮಾಯಿ ಅಲ್ಲಿ ಗೆಲುವು ಆಗುತ್ತೆ. ಇನ್ನು ಸಂಡೂರಿನಲ್ಲಂತೂ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಟೊಂಕ ಕಟ್ಟೆ ನಿಂತಿದ್ರು. ತುಕಾರಾಮ್ ಅವ್ರ ಸೋಲಲ್ಲಿ, ಯಾಕಂದ್ರೆ ಅನ್ನಪೂರ್ಣ ತುಕಾರಾಮ್ ಸೋಲು ಅಂತಂದ್ರೆ ತುಕಾರಾಮ್ ಅವ್ರ ಸೋಲು, ತುಕಾರಾಮ್ ಅವ್ರನ್ನ ಸೋಲಿಸ್ಬೇಕು ಅಂತೇಳಿ. ಹಾಗಾಗಿ ಅಲ್ಲಿ ಯಾರು BJP ಗೆಲ್ಲುತ್ತಾ? ಅಲ್ಲಿ ಜನಾರ್ದನ್ ರೆಡ್ಡಿ. ಅಲ್ಲಿ BJP ಗೆದ್ರೆ ಬಳ್ಳಾರಿಯಲ್ಲಿ ಮತ್ತೆ ಜನಾರ್ದನ್ ರೆಡ್ಡಿ ಅವರ ಆಡಳಿತ ಅಧಿಕಾರ ಶುರುವಾಗುತ್ತೆ. ತಮ್ಮ ಅಧಿಕಾರವನ್ನು, ತಮ್ಮ ವ್ಯಾಪ್ತಿಯನ್ನು, ತಮ್ಮ ಪ್ರಭಾವವನ್ನು ಮತ್ತೆ ಪುನರ್ ಸ್ಥಾಪಿಸಂತಾಗುತ್ತೆ ಜನಾರ್ದನ್ ರೆಡ್ಡಿ. ಸಂಡೂರಿನಲ್ಲಿ BJP ಗೆದ್ರೆ ಅಲ್ಲಿ ಏನಾಗುತ್ತೆ? BJP ಗೆಲ್ಲುತ್ತಾ ಹಾಗಾದ್ರೆ ಸಂಡೂರಿನಲ್ಲಿ? ಆದರೆ ಆ ಸಂಡೂರಿನಲ್ಲಿ ತುಕಾರಾಮ್ ಈಗಾಗಲೇ ಸಂಸದರು, ಆ ಕ್ಷೇತ್ರದಲ್ಲಿ ಗೆದ್ದು ಸಂಸದರಾಗಿದ್ದಾರೆ ತುಕಾರಾಮ್. ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಜೊತೆಗೆ ಅಲ್ಲಿ ಜಮೀರ್ ಅಹಮದ್ ಹೋಗಿದ್ದಾರೆ ಪ್ರಚಾರ ಮಾಡಲಿಕ್ಕೆ, ಜವಾಬ್ದಾರಿಯನ್ನು ಕೊಟ್ಟಿದ್ರು ಅವರಿಗೆ. ಅಲ್ಪಸಂಖ್ಯಾತ ಮತಗಳು ಸಹ ದೊಡ್ಡ ಸಂಖ್ಯೆಯಲ್ಲಿದೆ. ವಾಲ್ಮೀಕಿ ಸಮುದಾಯದ ಮತಗಳಿದೆ. ಪರಿಶಿಷ್ಟ ಮತಗಳು ದೊಡ್ಡ ಸಂಖ್ಯೆಯಲ್ಲಿದೆ ಸಂಡೂರಿನಲ್ಲಿ. ಒಂದು ಕಾಲದಲ್ಲಿ ಗೋರ್ಪಡೆ ರಾಜವಂಶಸ್ಥರು ಅಲ್ಲಿ ಆಯ್ಕೆಯಾದಂಥ ಕ್ಷೇತ್ರ ಅದು ಗೋರ್ಪಡೆ. ಅವರು ಪಂಚಾಯತ್ ರಾಜ್ ಸಚಿವರಾಗಿ ಒಂದು ಇಡೀ ರಾಜ್ಯದಲ್ಲಿ ಪಂಚಾಯತ್ ರಾಜ್ಯದಲ್ಲಿ ಒಂದು ಬದಲಾವಣೆ ತಂದಂಥ ಸಚಿವರಾಗಿದ್ದರು ಗೋರ್ಪಡೆ. ಈಗ ಅಲ್ಲಿ ಕಾಂಗ್ರೆಸ್ ಯಾವತ್ತೂ ಸೋಲಕ್ಕೆ ಬಿಟ್ಟಿದ್ದಿಲ್ಲ ಗೋರ್ಪಡೆಯಲ್ಲಿ. ಈಗ ಏನಾಗುತ್ತೆ? ಜನಾರ್ದನ್ ರೆಡ್ಡಿ ಅವರ ಅವಧಿಯಲ್ಲಿ ಒಂದು ಸ್ವಲ್ಪ ಲೆಕ್ಕ ಏರುಪೇರಾಗಿತ್ತು. ಆದರೆ ಈಗ ಏನಾಗುತ್ತೆ? ಈಗ ಅಲ್ಲಿ BJPಗೆ ಗೆಲುವ ಅಂದರೆ ಜನಾರ್ದನ್ ರೆಡ್ಡಿ ಗೆಲುವ ಅಥವಾ ಕಾಂಗ್ರೆಸ್ಗೆ ಗೆಲುವ, ತುಕಾರಾಮ್ ಅವರ ಗೆಲುವ, ಯಾರ ಗೆಲುವು ಸಂಡೂರಿನಲ್ಲಾಗುತ್ತೆ? ಹಾಗಾಗಿ ಈ 3 ಕ್ಷೇತ್ರಗಳಲ್ಲಿ ಚುನಾವಣೆ ಏನು ನಡೀತಾ ಇದೆ, ಉಪಸಮರ, ಇದು ನಿಜವಾಗಲೂ ಅತ್ಯಂತ ಕುತೂಹಲಕಾರಿಯಾಗಿದೆ. ಈ 3ರಲ್ಲಿ 2 ಗೆದ್ರೆ ಕಾಂಗ್ರೆಸ್ನ ಗೆಲುವು, ರಾಜ್ಯದಲ್ಲಿ ಆಡಳಿತ ನಡೆತಕ್ಕಂಥ ಕಾಂಗ್ರೆಸ್ ಪಕ್ಷದ ಗೆಲುವು, ಕಾಂಗ್ರೆಸ್ ಸರ್ಕಾರದ ಗೆಲುವು ಅಂತ ಬೀಗಬಹುದು. ಆದರೆ ಕಾಂಗ್ರೆಸ್ 2 ಸೋತ್ರೆ ಅದು ವಿಪಕ್ಷದ ಗೆಲುವೇ ಆಗತ್ತೆ.
ಬಹಳ ಪ್ರಮುಖವಾಗಿ ಚನ್ನಪಟ್ಟಣದಲ್ಲಿ ಏನಾಗುತ್ತೆ. ಹಾಗಾಗಿ ಇನ್ನು 10 ದಿನ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಜನರಿಗೆ ಒಂದು ಅವಕಾಶ ಇದೆ. 10 ದಿನಗಳ ಕಾಲ ಅವಕಾಶ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಯಾರಿಗೆ ಮತ ಹಾಕಿದ್ರು, ಯಾವ ಊರಿನವ್ರು ಯಾರಿಗೆ ಮತ ಹಾಕಿದ್ರು, ಯಾವ ಊರಲ್ಲಿ ಏನಾಯ್ತು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಚುನಾವಣಾ ಆಯೋಗವೇ 10 ದಿನ ಅವಕಾಶ ಕೊಟ್ಟಿದೆ. ನವೆಂಬರ್ 23ಕ್ಕೆ ಮತ ಎಣಿಕೆ. ಅವತ್ತು ನಿಜವಾದ ಭವಿಷ್ಯ ಗೊತ್ತಾಗುತ್ತೆ. ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ ಯಾರಿಗೆ ಒಲವು, ಯಾರಿಗೆ ಕಿರೀಟ ಅಂತ.